ಹಲೋ ಪ್ರೈಸ್ ಬ್ರದರ್ ಪ್ರದೀಪ್ ಕುಮಾರ್ ಅವರೇ, ಪ್ರೈಸ್ ಲಾರ್ಡ್. ಪ್ರೈಸ್ ಬ್ರದರ್, ಹೇಳಿ ಬ್ರದರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ, ಹೇಳಿ ಬ್ರದರ್. ಓಕೆ, ಇವಾಗ ನಾವೊಂದು ಹೋರಾಟವನ್ನ ಕೈಗೊಂಡಿದ್ದೀವಿ. ಏನಂತ ಹೇಳಿದ್ರೆ, ಈಗ ಇದು ಕರ್ನಾಟಕ ರಾಜ್ಯ, ಹ್ಮ್ ಒಂದು ಕನ್ನಡ ಒಂದು ಈ ಒಂದು ಮಾತೃಭಾಷೆ ಯಾವ್ದ್ರದ್ದು? ಕರ್ನಾಟಕ. ಹೌದೌದು. ನಮ್ಮ ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಾವಿರುವಂತ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಷೆಗಳು ಜಾಸ್ತಿ ಜನ ಯೂಸ್ ಮಾಡ್ಬೋದು. ಕೆಲವೊಂದ್ ಕಡೆ ಹಿಂದಿಯವರು ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವೊಂದ್ ಕಡೆ ತಮಿಳ್ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವು ಕಡೆ ಕೊಂಕಣಿ, ಕೆಲವು ಕಡೆ ತುಳು, ಎಲ್ಲವೂ ಇರ್ಬೋದು. ಹ್ಮ್ ಕರ್ನಾಟಕ ಅಂತ ಬಂದಿದ್ ಮೇಲೆ ಅದು ಕನ್ನಡ ಭಾಷೆಗೆ ಒತ್ತು ಕೊಡ್ತೀವಿ. ಹ್ಮ್ ಓಕೆ, ಇವತ್ತು ಏನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ಮ ಚರ್ಚುಗಳಲ್ಲಿ ಈ ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಕ್ಯಾಥೋಲಿಕ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನಮ್ಮಲ್ಲಿ ಡಿನಾಮಿನೇಷನ್ಗಳಿದೆ. ಕ್ರಿಶ್ಚಿಯನ್ ಅಲ್ಲಿ ಯಾವುದೇ ಪಂಗಡ ಇರ್ಲಿ, ಅಭ್ಯಂತರ ಇಲ್ಲ. ಅಲ್ಲಿಗೆ ಹೋಗುವ ಭಕ್ತಾದಿಗಳಿಗೆ ಹ್ಮ್ ಓಕೆ, ಅವ್ರಿಗೆ ಕನ್ನಡದಲ್ಲಿ ಪ್ರಸಂಗ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಕನ್ನಡ ಜೊತೆಗೆ ಬೇರೆ ನೀವು ಯಾವುದೇ ಭಾಷೆ ಆದ್ರೂ ಇಟ್ಕೊಳ್ಳಿ, ಪ್ರಸಂಗ ತೊಂದರೆ ಇಲ್ಲ. 2-3 ಮೀಟಿ ಸರ್ವಿಸ್ ಗಳನ್ನ ಮಾಡಿ ತೊಂದರೆ ಇಲ್ಲ, 6 ಸರ್ವಿಸ್ ಮಾಡಿ ತೊಂದರೆ ಇಲ್ಲ. ಆದ್ರೆ ಅಲ್ಲಿ ಕನ್ನಡ ಇರಬೇಕು. ಕನ್ನಡದಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ಯಾಯ ಆಗ್ಬಾರ್ದು, ಅವ್ರಿಗೆ ಪ್ರಸಂಗ ಸಿಗ್ಬೇಕು. ಅವಾಗ ಅವ್ರು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ. ಇದ್ರ ಬಗ್ಗೆ ಹೋರಾಟ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ಇವಾಗ ನಮಗ್ ಗೊತ್ತಿರೋ ಪ್ರಕಾರ ಏನು, ನಮ್ಮ ರೋಮನ್ ಕಥೋಲಿಕ್ ಫಸ್ಟ್ ತಗೊಂಡ್ರೆ, ರೋಮನ್ ಕಥೋಲಿಕ್ ಅಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ತಿಳ್ದಿರಂಗೆ ಇವಾಗ ನೀವು ನೋಡಿ, ರೋಮನ್ ಕ್ಯಾಥೋಲಿಕ್ ಬಗ್ಗೆ ನೀವು ತಗೊಳ್ತಾ ಇದ್ದೀರಾ, ಯಾಕಂದ್ರೆ ನೀವು ರೋಮನ್ ಕ್ಯಾಥೋಲಿಕ್ ಅಲ್ಲಿ ಇದ್ದೀರಾ. ಮತ್ತೆ ನೀವು ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಅಂತ ನೀವು ಮಾಡ್ಕೊಂಡಿದ್ದೀರಾ, ಚೇರ್ಮನ್ ಆಗಿದ್ದೀರಾ. ಹೌದೌದು. ಸಾಕಷ್ಟು ಸಮುದಾಯ ಪರವಾಗಿ ವರ್ಕ್ ಮಾಡ್ತಾ ಇದ್ದೀರಾ. ನೀವು ಕ್ಯಾಥೋಲಿಕ್ ಅಲ್ಲಿ ಏನ್ ಆಗ್ತಾ ಇದೆ ಸಮಸ್ಯೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಹೌದೌದು. ಇವಾಗ ಕ್ಯಾಥೋಲಿಕ್ ಅಲ್ಲಿ ಎಲ್ಲಾ ಇವಾಗ ಸುಮಾರು ನಮ್ದು ಇನ್ಫೆಂಟ್ ಜೀಸಸ್ ಚರ್ಚ್ ಇರ್ಬೋದು, ಇಲ್ಲಿ ಫೈರಿ ಸಂಟ್ ಆಂಟೋನಿಸ್ ಚರ್ಚ್ ಇರ್ಬೋದು, ಆಮೇಲೆ ನಮ್ ಶಿವಾಜಿನಗರ ಮದರ್ ಮೇರಿದು ಚರ್ಚ್ ಇರ್ಬೋದು, ಬೆಸಿಲಿಕಾ ಚರ್ಚ್. ಅಲ್ಲಿ ಏನಂದ್ರೆ ತುಂಬಾ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 3-4 ಮಾಸ್ ಇರುತ್ತೆ. ಓಕೆ, ಸೊ ಸಂಡೇಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಲ್ಲಿ ತಮಿಳು, ಕನ್ನಡ, ಇದು ಮಲಯಾಳಮು, ಕೊಂಕಣಿ, ಯಾವ್ಯಾವ ಭಾಷೆ ಇದೆ ಎಲ್ಲಾ ತರ ಭಾಷೆಯಲ್ಲೂ ಒಂದ್ 4-5 ಭಾಷೆ ಮಾಸ್ ನಡೆಯುತ್ತೆ. ಹೌದೌದು, ಕಂಪಲ್ಸರಿ ನಡೆಯುತ್ತೆ. ಯಾವ್ದೇ ಒಂದು ಭೇದ ಭಾವ ಇರಲ್ಲ. ಮೇನ್ಲಿ ಏನ್ ಹೇಳ್ತೀರಂದ್ರೆ, ಸೊ ನಮ್ಮ ಬೈಬಲ್, ಯಾಕಂದ್ರೆ ನಮ್ಮ ಕ್ರಿಶ್ಚಿಯನಿಗೆ ನಾವು ಮಾಸ್ ಇಡೋದು ಮತ್ತೆ ನಾವು ಪ್ರಬೋಧನೆ ಮಾಡೋದು ಏನು ಫಾದರ್ಸ್ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ಹಂಗಾಗಿ ಯಾವ ಭಾಷೆಯಲ್ಲಿ ಇಲ್ಲಾಂದ್ರೆ ವೇಸ್ಟ್. ಅವ್ರಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ನಾವು ಮಾಸ್ ಇಡಬೇಕು, ಅವ್ರಿಗೆ ಪ್ರಬೋಧನೆ ಕೊಡ್ಬೇಕು. ಇದಿರುತ್ತೆ ಮೇನ್ಲಿ. ಸಾಂಗ್ ಇರ್ಬೋದು ಎಲ್ಲಾನು ಅದೇ ಭಾಷೆಯಲ್ಲಿ ಇರುತ್ತೆ. ಓಕೆ, ಸೊ ಹಬ್ಬಗಳಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, 1-2-3 ಭಾಷೆ ಎಕ್ಸ್ಟ್ರಾ ಬರುತ್ತೆ, ಆಡ್ ಆಗುತ್ತೆ. ಸೊ ಆತರ ಮಾಡ್ಕೊಂಡು ಅವರು ಏನಿದೆ ಮಾಸು ಪ್ರಬೋಧನೆ ಎಲ್ಲ ಇರುತ್ತೆ. ಅವ್ರಿಗೆ ಮೇನ್ ನಮ್ ಇಂಟೆನ್ಷನ್ ಏನಿದೆ, ಎಲ್ಲರಿಗೂ ಅರ್ಥ ಆಗ್ಬೇಕು ಎಲ್ಲ ಸಮುದಾಯಗಳು. ಈಗ ನಾವು ಯೂತ್ಗೆ ಹೇಳ್ಬೋದು, ಏಜ್ ಆಗಿ ಅಂದ್ರೆ ಯೂತ್ಗೆ ಹೇಳ್ಬೋದು, ಮತ್ತೆ ಓದ್ಕೊಂಡಿರೋರ್ಗೆ, ನಾಲೆಜ್ ಇರೋರ್ಗೆ ಹೇಳ್ಬೋದು ಏನಂದ್ರೆ, ಕನ್ನಡ ನೀವು ಯಾಕಂದ್ರೆ ತಮಿಳ್ನಾಡಿಂದ ಬಂದಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಸ್ಟೇಟ್ ಇಂದ ಬಂದಿರ್ಬೋದು, ಇವ್ರಿಗೆಲ್ಲ ನೀವು ಕನ್ನಡ ಕಲೀರಿ ಅಂತ ನಾವ್ ಹೇಳ್ಬೋದು. ಕನ್ನಡ ಕಲ್ತಿ ನೀವು ಬನ್ನಿ ಅಂತ ಹೇಳ್ಬೋದು. ಆದ್ರೆ ಏಜ್ ಆಗಿರೋರ್ಗೆ ಏನಿಲ್ಲ, ನಾ ಪಾಪ ಏಜ್ ಆಗಿರೋ ಅಜ್ಜಿಗಳಿಗೆ, ತಾತಗಳಿಗೆ, ಅವ್ರಿಗೆಲ್ಲ ಕನ್ನಡ ಕಲ್ತ್ಕೊಂಡ್ ಬಂದು ಮಾಸಲ್ಲಿ ಕೂತ್ಕೊಳ್ಳಿ, ಕನ್ನಡ ಮಾಸಲ್ಲೇ ಕೂತ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಸೊ ಅವ್ರಿಗೆ ಅರ್ಥ ಆಗಂತದ್ದು ಈ ಏಜ್ಗಳಲ್ಲಿ ತುಂಬಾ ಏಜ್ ಆಗಿರೋರ್ಗೆಲ್ಲ ನಾವು ಅದನ್ನ ಅವ್ರಿಗೆ ಪಾಪ ಅವ್ರಿಗೆ ಮಾಸು ಮತ್ತೆ ಪ್ರೇಯರು ಮತ್ತೆ ಪ್ರಬೋಧನೆ ಎಲ್ಲ ಮುಖ್ಯವಾಗಿರ್ತೈತೆ ಅವ್ರಿಗೆ. ಆತದವ್ರಿಗೆ ನಾವು ಪ್ರಬೋಧನೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಕೊಡ್ಬೇಕಾಗ್ತೈತೆ. ಅದ್ರ ಬಗ್ಗೆ ಯಾವ್ದೇ ಒಂದು ಇದಿಲ್ಲ. ಮೇನ್ ನಮ್ ಪ್ರಿಫರೆನ್ಸ್ ಏನು, ಫಸ್ಟ್ ನಮ್ಮ ಕನ್ನಡದವ್ರು ಕೇಳ್ತಾರೆ, ಯಾರೋ ಅಲ್ಲಿರೋ ಫಾದರ್ಸ್, ನಿಮಗೆ ಯಾವಾಗ ಟೈಮ್ ಇರುತ್ತೆ ಅಂತ. ಇವಾಗ ಫಸ್ಟ್ ಮಾಸ್ ನೀವು ಬರ್ತೀರಾ, ಇಲ್ಲ ಅಂದ್ರೆ ಸೆಕೆಂಡ್ ಮಾಸ್ ಅಲ್ಲಿ ಬರ್ತೀರಾ, ಇಲ್ಲ ಯಾವ ಭಾಷೆ ಯಾವ ಮಾಸ್ಗೆ ನಿಮ್ಗೆ ಫ್ರೀ ಇರುತ್ತೆ, ಎಲ್ಲರೂ ಬರಕಾಗುತ್ತೆ ಅಂತ ಕೇಳ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಟ್ಟಿರ್ತಾರೆ. ಅವ್ರು ಇವಾಗ ಮಾರ್ನಿಂಗ್ 6 o'clock ನಮ್ಗೆ ಬರಕಾಗಲ್ಲ, ಒಂದು 8 o'clock ಇಡಿ ಅಂತ ಹೇಳ್ತಾರೆ. ಸೊ ಕಂಫರ್ಟೇಬಲ್ ಟೈಮ್ 8 o'clock ಅವಾಗ್ಲಿ ಇಡ್ತಾರೆ. ಸೊ 6 o'clock ಏನ್ ಮಾಡ್ತಾರೆ, ತಮಿಳೋ ಬೇರೆ ಭಾಷೆನೋ ಏನಾದ್ರು ಇಟ್ಕೊಬಹುದು. ಈ ತರ ನಡೆಯುತ್ತೆ.
ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಕೊಟ್ಟಿರ್ತಾರೆ. ಕನ್ನಡಕ್ಕೆ ಸುಮಾರು ಕೊಟ್ಟಿರ್ತಾರೆ ಪ್ರೋಗ್ರಾಮ್ಸ್ first preference. ಸುಮಾರು ಪ್ರೋಗ್ರಾಮ್ಸ್ ಇರ್ಬೋದು, ಜಾಸ್ತಿ ನಮ್ಮ ಇದ್ರಲ್ಲಿ ಇರುತ್ತೆ, ಏನು ಕನ್ನಡದಲ್ಲಿ ಇರುತ್ತೆ. ಕನ್ನಡದಲ್ಲಿ ಇರುತ್ತೆ. ಹೌದೌದು. ಇವಾಗ ನೋಡಿ ನಮ್ಮ ಬೇಗೂರಲ್ಲಿ ಹ್ಮ್ ಹಬ್ಬ ಏನೇ ಇದ್ರೂನು ಹ್ಮ್ ಸೆಂಟ್ ಇಗ್ನೇಷಿಯಸ್ ಚರ್ಚ್ ಅಲ್ಲಿ ಎಲ್ಲ ಕನ್ನಡದಲ್ಲಿ ಇರುತ್ತೆ. ಹ್ಮ್ ಇಂಗ್ಲಿಷು ಅವರು ಒಂದ್ ಮಾಸ್ ಇರುತ್ತೆ ಅಷ್ಟೇ ಸಂಡೇಸ್ ಅಲ್ಲಿ, ಹೌದು. ಅದು ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಒಂದು ಇಂಗ್ಲಿಷ್ ಓಕೆ, ಮಾಸು ಒಂದು ನಿಮ್ಮ ಇರುತ್ತೆ ಒಂದು ಅಷ್ಟೇ. ಮಾತು ನನಗೆ ಅರ್ಥ ಆಯ್ತು. ಹ್ಮ್ ನನ್ನ ಪ್ರಶ್ನೆ ಏನು ಅಂದ್ರೆ, ಕನ್ನಡಕ್ಕೆ ಪ್ರಿಫರೆನ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೌದು. ಕೆಲವೊಂದೆಡೆ ಬಂದ್ಬಿಟ್ಟು ತಮಿಳು ಮಲಯಾಳದಲ್ಲೇ ನಡೀತಾ ಇದೆ, ಕೊಂಕಣಿಯಲ್ಲೇ ನಡೀತಾ ಇದೆ. ಅಲ್ಲಿ ಕನ್ನಡಿಗರಿಗೆ ಕನ್ನಡ ಭಾಷೆಯಲ್ಲಿ ಪ್ರಸಂಗ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ತರ ಎಲ್ಲೇ ಇದ್ರೂನು ಹೌದು. ಅವರು ಇಮಿಡಿಯೇಟ್ ಆಗಿ ಅಲ್ಲಿ ನಮ್ಮ ಕನ್ನಡ ಜನಗಳು ಯಾರೇ ಇದ್ರೂನು ಅವ್ರು ಹೌದು. ಇಂಟಿಮೇಷನ್ ಮಾಡ್ಬೋದು. ಹ್ಮ್ ಅಲ್ಲಿ ಬರೀ ಏನಂದ್ರೆ ಏನಾಗ್ಬಿಟ್ಟಿರುತ್ತೆ, ಅಲ್ಲಿ ಯಾರಾದ್ರೂ ಫಾದರ್ಸ್ ಹಾ. ಬರೀ ಕೊಂಕಣಿಯವ್ರು ಇರ್ಬೋದು, ಇಲ್ಲ ಹಾ. ಬೇರೆ ಭಾಷೆಯಲ್ಲಿ ಇರ್ಬೋದು. ಅದೇ ಫಾದರ್ಗಳು But ಅಲ್ಲಿ- ಕೊಂಕಣಿಯವರು ಆ ಭಾಷೆಯಲ್ಲಿ ಇರೋದಕ್ಕೆ ಅದನ್ನೇ ಅವ್ರಿಗೆ ನಡೆಸ್ತಾ ಗೊತ್ತಿರಲ್ಲ, ಇರ್ತಾರೆ. ಮಾಡಕ್ ಆಗಲ್ಲ, ಮಾಡಕ್ ಗೊತ್ತಿರಲ್ಲ, ಕನ್ನಡ ಬರಲ್ಲ. ಕನ್ನಡ ಅವಾಗ ಏನ್ ಬರಲ್ಲ. ಮಾಡ್ಬೋದು, ಇವ್ರು ಏನ್ ಮಾಡುದು, ಬಿಷಪ್ಗೆ ಒಂದ್ ಲೆಟರ್ ಕೊಟ್ರೆ ಓಕೆ ನಮ್ಗೆ ಕನ್ನಡ ಮಾಸ್ ಬೇಕು ಅಂತ ಹೇಳಿದ್ರೆ ಆ ಕನ್ನಡ ಮಾಸ್ ಕೊಡೋಂತ ಫಾದರ್ ನ ಅರೇಂಜ್ ಮಾಡ್ಕೊಡ್ತಾರೆ, ಓಕೆ ಓಕೆ ಪ್ರಿಪೇರ್ ಮಾಡ್ಕೊಡ್ತಾರೆ. ಬಟ್ ಓಕೆ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿರಲ್ಲ ಬಿಷಪ್ಸ್ಗೆ. ಓಕೆ. ಅಂದ್ರೆ ಕೊಟ್ಟಿದ್ರೆ ಬಿಷಪ್ ಅವ್ರ ಗಮನಕ್ಕೆ ತಂದ್ರೆ ಇದು ಅಲ್ಲಿ ತರ್ತಾರೆ ಪಕ್ಕ ಕನ್ನಡ. ಆಗುತ್ತೆ, ಪಕ್ಕ ಆಗುತ್ತೆ. ಇಲ್ಲ Okay. ನಮ್ಗೆ ಏನಾದ್ರು ಹೇಳಿದ್ರೆ ನಮ್ಮ ಕ್ರಿಶ್ಚಿಯನ್ ಫೆಡರೇಷನ್ ಹೇಳಿದ್ರೇನು ನಮ್ಮ ಮುಖಾಂತರ ನಾವು ಬಿಷಪ್ ಒಂದ್ ಲೆಟರ್ ಕೊಟ್ಟು ವಂಡರ್ಫುಲ್ ಅರೇಂಜ್ ಮಾಡ್ಕೊಡ್ಬೋದು. ಇಲ್ಲ, ಖಂಡಿತ ಎಲ್ಲರೂ ಜೊತೆಗೂಡಿ ಇದು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡ ಒಂದು ಭಾಷೆಯಲ್ಲಿ ವಂಚಿತರಾಗ್ತಾ ಇದ್ದೇವೆ. ನಮ್ಮ ಕನ್ನಡದಲ್ಲಿ ಒಂದು ಪ್ರಸಂಗ ಸಿಗ್ತಾ ಇಲ್ಲ, ಪ್ರಬೋಧನೆ ಸಿಗ್ತಾ ಇಲ್ಲ, ಬಲಿಪೂಜೆ ಸಿಗ್ತಾ ಇಲ್ಲ, ವಾಕ್ಯಗಳು ಸಿಗ್ತಾ ಇಲ್ಲ. ಏನಾಗ್ತಾ ಇದೆ, ಅವರು ಯಾವ ಭಾಷೆ ನಡೀತಿದೆ ಅದನ್ನೇ ಕೇಳ್ಕೊಂಡು ಮನೆಗೆ ಹೋಗ್ಬೇಕು. ಪಾಪ ಅವ್ರಿಗೆ ಕೇಳಕ್ ಆಗಲ್ಲ, ಯಾರಿಗಂತ ಈಗ ಕೇಳೋದು. ಅದು ಎಲ್ಲೋ ರೇರು ಅದು ಇನ್ಸಿಡೆಂಟ್, ಗೊತ್ತಿಲ್ಲ. ಅದು ಗಮನಕ್ಕೆ ಬಂದ್ರೆ ಆ, ಪಕ್ಕ ಅಲ್ಲಿ ಅರೇಂಜ್ಮೆಂಟ್ ಆಗುತ್ತೆ. ಹೌದು ಬಟ್ ಯಾರು ಹೇಳಿದಾರೆ, ಎಲ್ಲಿಂದ ಬರುತ್ತೆ ಇನ್ಫಾರ್ಮ್ ಗೊತ್ತಿಲ್ಲ. ಅದು ಹೌದು, ಯಾರು ಹೇಳಿಲ್ಲ. ಹೌದು. ಗಮನಕ್ಕೆ ಬಂದ್ರೆ 100% ಹೌದು. ಮಾಡ್ಕೊಡೋಣ. ಇಲ್ಲ, ಅದ್ರ ಬಗ್ಗೆ 100% ಏನ್ ಇದು problem ಸಾಕಷ್ಟು ನಮ್ಮ ಹತ್ರ ವರದಿಗಳಿದೆ ಇದ್ರ ಬಗ್ಗೆ. ಬಹಳ ಕಾಲದಿಂದ ನಡೀತಾ ಇದೆ. ಇದ್ರದೊಂದು ಮಾಡ್ಬೇಕು, ಹೋರಾಟ ಮಾಡ್ಬೇಕು, ಇದೊಂದು ಕನ್ನಡ ಅನುಷ್ಠಾನ ತರಬೇಕು ನಮ್ಮ ಚರ್ಚ್ಗಳಲ್ಲಿ ಅಂತ ಹೇಳಿ ನಿಂತಿದೀವಿ. ನಿಮ್ಮೆಲ್ಲರ ಬೆಂಬಲ ಇರ್ಬೇಕು ಇದಕ್ಕೆ. ಹೌದೌದು, ಎಲ್ಲ ಮಾಡೋಣ ಒಟ್ಟಿಗೆ. ಓಕೆ, ನಾವು ಏನಿದೆ ಎಲ್ಲದಕ್ಕೂ ನಾವು ಸಪೋರ್ಟ್ ಇದ್ದೇ ಇರುತ್ತೆ. ಖಂಡಿತ ಯಾಕಂದ್ರೆ ಖಂಡಿತ. ಕ್ರಿಶ್ಚಿಯಾನಿಟಿ ಅಂತ ಬಂದಾಗ ನಮ್ದು ಯಾವ್ದೇ ಒಂದು ರೋಮನ್ ಕಥೋಲಿಕ್ ಇರ್ಬೋದು, ಪ್ರೊಟೆಸ್ಟೆಂಟ್ ಇರ್ಬೋದು, ಹೌದು, ಆತರ ಏನು ಇಲ್ಲ. ಎಲ್ಲಾರು ನಾವು ಒಂದೇ ತರ ತಗೊಂತೀರಿ. yes, yes. ಎಲ್ಲ ನಮ್ಮ ಜೀಸಸ್ದು ಅನುಯಾಯಿಗಳೇ, ಅವ್ರ Okay. ಫಾಲೋವರ್ಸ್ ಇರ್ತಾರೆ. ಬಿಟ್ರೆ ಖಂಡಿತ. ಮತ್ತ್ ಬೇರೆ ಏನು ಇದು ಇರಲ್ಲ. ಯಾಕಂದ್ರೆ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಅರ್ಥ ಆಗ್ಬೇಕು. ನೀವ್ ಹೇಳಿದ್ದು ಅದೇ main ಉದ್ದೇಶ. ಸಂತೋಷ. ಥ್ಯಾಂಕ್ ಯು ಪ್ರದೀಪ್ okay, ಅವರು. ಥ್ಯಾಂಕ್ ಯು. okay, okay. Bye. ಓಕೆ.